ಅಂದರೆ 9ನೇ ತಾರೀಕಿನೊಳಗೆ ತಾವು ಈ ನನ್ನ ದೂರನ್ನ ಕೊಟ್ಟಿರ್ತಕ್ಕಂಥ ದೂರುಗಳ ಆಧಾರದ ಮೇಲೆ ಕ್ರಮ ತಕ್ಕದೆ ಹೋದರೆ, ತಾವು ಭೇಟಿ ಕೊಡದೆ ಹೋದರೆ ನನ್ನನ್ನು 1.25 ವರ್ಷದಿಂದ ನಿರ್ಲಕ್ಷ್ಯ ಮಾಡಿರೋದಕ್ಕೆ, ಸತ್ಯ ಧರ್ಮಕ್ಕೆ ಕಾಲ ಇಲ್ಲ ಅಂಥೇಳಿ ಸರ್ಕಾರದ ವಿರುದ್ಧವಾಗಿ ನಾನು ಆತ್ಮಾಹುತಿ ಸತ್ಯಾಗ್ರಹವನ್ನು ಮಾಡ್ತಾಯಿದ್ದೀನಿ. ಸೋಮವಾರ ಮಧ್ಯಾಹ್ನ 12 ಗಂಟೆಯಿಂದ 6 ಗಂಟೆ ಒಳಗೆ ನಾನು ಆತ್ಮಾಹುತಿ ಸತ್ಯಾಗ್ರಹವನ್ನು ಮಾಡ್ತೀನಿ. ನಾನು 1.25 ವರ್ಷದಿಂದ ಸರ್ಕಾರದ ಒಂದು ನೀತಿ ನಡವಳಿಕೆಗಳನ್ನು ನೋಡಿ ಸಾಕಾಗಿದೆ. ವಿಳಂಬ ನೀತಿಯನ್ನು ವಿರೋಧಿಸಿ ಸರ್ಕಾರವೇ, ಅಧಿಕಾರಿಗಳೇ ಇಲ್ಲಿ ನಮ್ಮ ದೇವಸ್ಥಾನಗಳಲ್ಲಿ ಕಳ್ತನ ಮಾಡಿರ್ತಕ್ಕಂಥವ್ರನ್ನ, ಮತ್ತು ಈ ಸರ್ಕಾರ ಆಸ್ತಿಯನ್ನು ನುಂಗ್ತಕ್ಕಂಥವ್ರನ್ನ, ದೇವ್ರ ಸೊತ್ತನ್ನು ನುಂಗ್ತಕ್ಕಂಥವ್ರನ್ನ, ದೇವ್ರ ದುಡ್ಡು ತಿನ್ನೋರಿಗೆ ಸಪೋರ್ಟ್ ಮಾಡಿದ್ರೆ ನಾವು ಪ್ರಾಮಾಣಿಕರು ಜೀವಿಸೋದಕ್ಕೆ ಸಾಧ್ಯ ಇಲ್ಲ. ಸತ್ಯ ಸತ್ತೋಗಕ್ಕೆ ಬಿಡಬಾರ್ದು, ನಾವೇ ಸತ್ತೋಗುವ ಅಂಥೇಳಿ ನಾವು ಸತ್ಯಕ್ಕೋಸ್ಕರವಾಗಿ ಆತ್ಮಾಹುತಿ ಸತ್ಯಾಗ್ರಹವನ್ನು ಬರುವ ಸೋಮವಾರ ಅಂದರೆ 10ನೇ ತಾರೀಕು, ಮಾರ್ಚ್ 10ನೇ ತಾರೀಕು ಆತ್ಮಾಹುತಿ ಸತ್ಯಾಗ್ರಹ, ಅಗ್ನಿ ಆತ್ಮಾಹುತಿ ಸತ್ಯಾಗ್ರಹವನ್ನು ಸರ್ಕಾರದ ವಿರುದ್ಧವಾಗಿ ಮಾಡ್ತಾ ಇದ್ದೀನಿ ಅಂತೇಳಿ ಕಟ್ಟ ಕಡೆಯದಾಗಿ ಸರ್ಕಾರಕ್ಕೆ ನನ್ನ ಮನವಿಯನ್ನು ಸಲ್ಲಿಸಿ ಆಗ್ರಹಿಸ್ತಾ ಇದ್ದೀನಿ. ಎಚ್ಚರಿಕೆ ಪಾಪ ಎಲ್ಲ ಸುತ್ಕೊಂಡ್ಬಿಡೋದಕ್ಕೆ